ಎಲ್ಲರಿಗೂ ನಮಸ್ಕಾರ. ಇವತ್ತು ಚಳಿಗಾಲದ ಅಧಿವೇಶನದ ಮೊದಲೇ ದಿನ, ಬೆಳಗಾವಿ ಅಧಿವೇಶನ. ಸೊ ಈ ಅಧಿವೇಶನದ ಮೊದಲ ದಿನದ ಕಲಾಪಗಳನ್ನು ನೋಡಿದಾಗ ಎಲ್ಲ ನಿರೀಕ್ಷೆಯಂತೆ ಇತ್ತು, ಆದರೆ ಅನಿರೀಕ್ಷಿತವಾದದ್ದು ಅಲ್ಲಿತ್ತು. ಸದನದ ಹೊರಗಡೆ, ವಿಧಾನಸೌಧದ ಹೊರಗಡೆ ಪ್ರತಿಭಟನೆಗಳಿದ್ದು, ಹಲವಾರು ಪ್ರತಿಭಟನೆಗಳಿದ್ದು. ಸೊ ಪಂಚಮಸಾಲಿ ಮೀಸಲಾತಿ ಹೋರಾಟ, ಅವರು ಟ್ರ್ಯಾಕ್ಟರ್ ಇನ್ನೇನೋ ತೆಗೆದುಕೊಂಡು ಬರಬೇಕು ಅಂತಿದ್ರು, ಅದಕ್ಕೆ ಅವಕಾಶ ನೀಡಲಾಗಿಲ್ಲ. KSRT ಸಿಬ್ಬಂದಿಗಳ ಬೇಡಿಕೆ ಇತ್ತು, ರೈತರ ಬೇಡಿಕೆ, ಕಾರ್ಮಿಕರ ಬೇಡಿಕೆ, ಹಲವಾರು ಬೇಡಿಕೆಗಳು. ಇದು ಸಹಜ. ಜನ ಸಮಸ್ಯೆಗಳ ನಡುವೆ ಬದುಕ್ತಾರೆ. ಇವತ್ತು ದಿನ ಬದುಕು ಒಂದು ರೀತಿಯಲ್ಲಿ ಅಸಹನೀಯವಾಗಿದೆ ಅನಿಸುವಂಥ ವಾತಾವರಣ. ಬ್ಯೂರೋಕ್ರಸಿ, ಅಧಿಕಾರಶಾಹಿ ಅವ್ರದ್ದು ಒಂದು ಪ್ರಪಂಚ, ರಾಜಕಾರಣಿಗಳದ್ದು ಇನ್ನೊಂದು ಪ್ರಪಂಚ, ಸಾಮಾನ್ಯ ಜನರದ್ದು ಒಂದು ಪ್ರಪಂಚ. ಅವರು ಬದುಕಬೇಕು, ದಿನನಿತ್ಯದ ವೆಚ್ಚಗಳಿಗಾಗಿ ಹೋರಾಟ ನಡೆಸ್ಬೇಕಂತ ಇಂಥ ಒಂದು ಸ್ಥಿತಿ. ಓಕೆ, ಆದರೆ ಬಹಳ ಸ್ಪಷ್ಟವಾಗಿ ಇವತ್ತಿನ ಅಧಿವೇಶನದಲ್ಲಿ ಕಂಡಿದ್ದೇನು ಗೊತ್ತಾ? ಒಂದು, ಕಾಂಗ್ರೆಸ್ನ ಬಹುತೇಕ ಶಾಸಕರುಗಳು, ಮಂತ್ರಿಗಳು ಎಲ್ಲ ಒಂದಾಗಿ ಇದ್ದದ್ದು. ಹೋಮ್ವರ್ಕ್ ಮಾಡ್ದಂಗೆ ಕಾಣ್ತಾ ಇತ್ತು ಉತ್ತರ ಕೊಡೋದಕ್ಕೆ. ಆದರೆ ಪ್ರತಿಪಕ್ಷದಲ್ಲಿ ಅಂಥ ಹೊಂದಾಣಿಕೆ ಕಾಡ್ತಿರ್ಲಿಲ್ಲ. ಅಶೋಕ್ ಅವರು ಮಾತನಾಡಿದಾಗ ಎದ್ದು ನಿಂತಾಗ, ಮಾತಾಡ್ತಾ ಇದ್ದಾಗ ಈ ಕಡೆ ಇದ್ದಕ್ಕಿದ್ದಾಗ ಯತ್ನಾಳ್ ಎದ್ದು ನಿಂತು ಮಾತಾಡೋಕೆ ಶುರು ಮಾಡ್ತಿದ್ರು. ಸೊ ಏನು ಬಾಣಂತಿಗಳ ಸಾವಿನಂಥ ಮಹತ್ವದ ಒಂದು ದುರಂತಮಯ ಸನ್ನಿವೇಶದ ಬಗ್ಗೆ ಮಾತನಾಡಬೇಕು ಅಂದರೆ, ಸೊ ಯತ್ನಾಳ್ ಅವರು ವಕ್ಫ್ ಇದೆಯಲ್ಲ, ಹಿಡ್ಕೊಬಿಟ್ಟಿದಾರಲ್ಲ ವಕ್ಫ್, ಅದ್ರ ಬಗ್ಗೆ ಮಾತನಾಡಿದ್ರು. ಹೀಗೇನೆ ಅದರ ನಂತರ ಸಭಾಧ್ಯಕ್ಷರ ಸ್ಥಾನದ ಎದುರುಗಡೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡೋದು, ಇನ್ನೊಂದನ್ನು ಪ್ರಾರಂಭಿಸಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಅವರ ಈ ಯತ್ನದ ನಡುವೆ ಅವರ ಜೊತೆ ಯಾರಿದ್ದಾರೆ ನೋಡಿದರೆ, ಸೊ ಅರವಿಂದ್ ಬೆಲ್ಲದೇನೋ ಒಂದು ಸಲ ಬಂದರು ಅಷ್ಟೇ, ಉಳಿದಂತೆ ಯಾವ BJPಯವರು ಬಂದಿಲ್ಲ. ಅಶೋಕ್ನು ಬಂದಿಲ್ಲ, ವಿಜಯೇಂದ್ರನೂ ಬಂದಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಯತ್ನಾಳ್ ಒಬ್ಬಂಟಿಯಾದಂತೆ ಕಾಣ್ತಾ ಇತ್ತು. ಸದನದ ಒಳಗಡೆ ಯತ್ನಾಳ್ ಜೊತೆ ಗುರುತಿಸಿಕೊಳ್ಳುವುದಕ್ಕೆ ಶಾಸಕರು ಎದುರ್ತಾ ಇದ್ರು. ಯಾಕಂದ್ರೆ ಹೋಗ್ಬಿಟ್ಟು ಕುರ್ಸ್ಕೊಬಿಟ್ರೆ, ವಿಜಯೇಂದ್ರ ಯಡಿಯೂರಪ್ಪ ಅವರು ಟಾರ್ಗೆಟ್ ಮಾಡಿದರೆ, ನಾವು ಆ ಗುಂಪು ಅಂದ್ಕೊಂಡ್ರೆ ಸವಾಸನೆ ಬೇಡ. ಸೊ ಅವರು ಇಂಥ ಒಂದು ಮನಸ್ಥಿತಿಯಲ್ಲಿದ್ದರು BJP ಶಾಸಕರು. ಅದರಿಂದ ಒಗ್ಗಟ್ಟು ಕಾಣ್ತಿರ್ಲಿಲ್ಲ. ಅವ್ರು ಮಾತಾಡ್ಬೇಕಾದ್ರೆ ಇವ್ರು ಮಾತಾಡ್ತಿದ್ರು, ಇವ್ರು ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ತಿದ್ರು, ಅವ್ರು ಹೋಗ್ಬೇಕಾದ್ರೆ ಇವ್ರು ಹೋಗ್ತಿದ್ರು. ಸ್ಪೀಕರ್ ಅವರು ಕೆಲವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು ನಿಂತೇ ಇದ್ರು, ಮಾತಾಡ್ತಾನೆ ಇದ್ರು. ಸ್ಪೀಕರ್ ಸ್ಥಾನಕ್ಕೆ ಒಂದು ಗೌರವ ಇದೆ, ಸ್ಪೀಕರ್ ಸ್ಥಾನ ಅದು ಅಲ್ವಾ? ಆ ಸ್ಥಾನಕ್ಕೆ ಗೌರವ ಕೊಡಬೇಕಾದ್ದು ಸಂಸದೀಯ ನಡವಳಿಕೆ. ಆದರೆ ಅದೇ ಕಾಣ್ತಿರ್ಲಿಲ್ಲ. ಅಂದರೆ ಒಟ್ಟಾರೆಯಾಗಿ ಸಂಸದೀಯ ನಡವಳಿಕೆ ಮರೆಯಾಗ್ತಾ ಇರುವುದು ಮತ್ತು ಸದನದ ಒಟ್ಟಾರೆ ಗುಣಮಟ್ಟ ಇದೆಯಲ್ಲ, ಆ ಗುಣಮಟ್ಟ ಹೋಗ್ತಾ ಇರೋದು ಕಾಣ್ತಾ ಇತ್ತು. ಸೊ ಏನಿವೆ, ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಈ ಬಾಣಂತಿಗಳ ಸಾವಿನ ಬಗ್ಗೆ. ಹಲವರು ನನಗೆ ಅದ್ರ ಬಗ್ಗೆ ಮಾತಾಡ್ರಿ, ಇದ್ರ ಬಗ್ಗೆ ಮಾತನಾಡ್ರಿ ಅಂತ ಒಂದು ಮೆಸೇಜ್ ಕೊಡೋದು, ಸಂದೇಶ ಕೊಡೋದು, ಹೆದರಿಸೋದು, ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಸೊ ಬಳ್ಳಾರಿಯ ನಂತರ ಬೆಳಗಾವಿಯಲ್ಲೂ ಕೂಡ ಬಾಣಂತಿಗಳ ಸಾವು ಪ್ರಕರಣಗಳು ವರದಿಯಾಗಿವೆ. ಸೊ ಪ್ರತಿಪಕ್ಷಗಳು ಹೋಗಿ ಭೇಟಿ ಮಾಡಿ ಬಂದು, ಸೊ ಸರ್ಕಾರ ಅವ್ರು ರಾಜೀನಾಮೆ ಕೊಡಲಿ, ಇವ್ರು ರಾಜೀನಾಮೆ ಕೊಡಲಿ, ಅವ್ರು ಇದು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರವಾಗಿ ಸರ್ಕಾರನೂ ಕೊಡ್ತಿದೆ. ಇವತ್ತು ಬೆಳಗಾವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಎಸ್, ನಾವು ಈ ಹಸುಗೂಸುಗಳ ಸಾವಿನ ಬಗ್ಗೆ ಎಲ್ಲ ಅಂಕಿಅಂಶಗಳನ್ನು ತರಿಸ್ಕೊಂಡ್ರೆ, ಅಯೋಗ್ಯತನ ಕಣ್ರಿ. ಅಂಕಿಅಂಶಗಳ ತಂದು ಏನು ಮಾಡ್ತೀರಿ? ಸ್ಟ್ಯಾಟಿಸ್ಟಿಕಲ್ ಜಗಳರಿ ಅದು. ನೀವು ಏನು ಮಾಡಿದ್ರಿ ಅನ್ನೋದು ಮುಖ್ಯ. ಆದ್ದರಿಂದ ನಾನು ಈ ವಿಚಾರದ ಬಗ್ಗೆ ಮಾತನಾಡುವಾಗ ಸ್ಪಷ್ಟಪಡಿಸೋದು ಅನ್ನೋದರೆ, ಈ ಬಾಣಂತಿಗಳ ಸಾವು ಮತ್ತು ಇಡೀ ಈ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿಯ ಬಗ್ಗೆ ಮಾತನಾಡುವ ನೈತಿಕತೆ ಯಾವುದೇ ರಾಜಕೀಯ ಪಕ್ಷದ ಯಾವುದೇ ನಾಯಕರಿಗೂ ಇಲ್ಲ, ಶಾಸಕರಿಗೂ ಇಲ್ಲ, ಸಚಿವರಿಗೂ ಇಲ್ಲ, ಯಾರಿಗೂ ಇಲ್ಲ. ಯಾಕೆಂದರೆ ಒಟ್ಟಾರೆಯಾಗಿ
ನಮ್ಮ ಏನು ಪಬ್ಲಿಕ್ ಹೆಲ್ತ್ ಅನ್ನೋದೇನಿದೆ, ಸಾರ್ವಜನಿಕ ಆರೋಗ್ಯ ಅನ್ನೋದೇನಿದೆ, ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಯಂತೂ ದುರಂತಮಯ. ಅದನ್ನು ನಿಯಂತ್ರಣ ಮಾಡೋದಕ್ಕಾಗಲ್ಲ. ಈ ಸರ್ಕಾರಿ ಆಸ್ಪತ್ರೆಗಳಿರೋ ವೈದ್ಯರನ್ನ ನೋಡಿ ನೀವು, ಅವರು ಪ್ರೈವೇಟ್ ನರ್ಸಿಂಗ್ ಹೋಮನ್ನು ಬೇರೆ ಇಟ್ಕೋತಾರೆ, ಕ್ಲಿನಿಕ್ಗಳನ್ನ ಇಟ್ಕೊಂಡಿರ್ತಾರೆ. ಇಲ್ಲಿ ಸಂಬಳ ತಗೊಳಕ್ ಬರ್ತಾರೆ ಮುಚ್ಕೊಂಡು, ಬಂದ್ಬಿಟ್ಟು ಸಂಬಳ ತಗೊಂಡು ಅಟೆಂಡೆನ್ಸ್ ಸೈನ್ ಹಾಕ್ಬಿಟ್ಟು ಹೋಗ್ತಾರೆ. ಇದು ಯಾವುದೋ ಕಾಲದಿಂದ ನಡೆಸುತ್ತೆ. ನಾನು ಪತ್ರಿಕೋದ್ಯಮಕ್ಕೆ ಬಂದಂಥ ಸಂದರ್ಭದಲ್ಲಿ, ಸೊ 84-85 ಅನಿಸುತ್ತೆ, ನಾನು KC ಜನರಲ್ ಆಸ್ಪತ್ರೆಯ ಮೇಲೆ ಒಂದು ವಿಶೇಷ ವರದಿಯನ್ನು ಮಾಡಿದ್ದೆ. ನನಗೆ ನನ್ನ ಸಂಪಾದಕರು ಹೇಳಿದ್ರು ಕೂಡ, ಆ KC ಜನರಲ್ ಆಸ್ಪತ್ರೆಯಲ್ಲಿ ಏನೋ ಬೆಂಗಳೂರಿನ KC ಜನರಲ್ ಏನೋ ನಡೀತಂತೆ, ಹೋಗಿ ಅಂತ. ನಾನು ಆಸ್ಪತ್ರೆಗೆ ಹೋದರೆ ಒಳಗೆ ಬಿಡ್ತಿರ್ಲಿಲ್ಲ. ನಾನು ರೋಗಿ ಹಾಗೆ ನಟಿಸ್ತಾ ನನಗೆ ವರದಿ ಮಾಡಬೇಕಾಗಿತ್ತು, ತನಿಖಾ ವರದಿ. ಹೋಗ್ಬಿಟ್ಟು ಲೇಬರ್ ವಾರ್ಡ್ಗೆ ಹೋದೆ. ನಾನು ಲೇಬರ್ ವಾರ್ಡ್ ಏನು ಇದೇ ಬಾಣಂತಿಗಳು ಇವರು ಇರುವಂಥದ್ದು, ಹೆರಿಗೆ ವಾರ್ಡನ್ನೇ. ಅಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ನನಗೆ ನನ್ನ ಪತ್ರಿಕೆ ಎಂಥ ಶಾಕ್ ಅಂದರೆ, ಒಬ್ಬ ಮಹಿಳೆ ಹೀಗೆ ಮಲಗಿದ್ದಾಳೆ, ಅವಳಿಗೆ ಹೆರಿಗೆ ನೋವು ಪ್ರಾರಂಭ ಆಗಿದೆ. ಸೊ ನೋವಾಗಿ ಕೂಗ್ತಾ ಇದ್ದಾಳೆ. ಅವರ ಪಕ್ಕದಲ್ಲಿ ಅವರ ಅಮ್ಮನೋ ಅಜ್ಜಿನೋ ಒಬ್ಬ ತಾಯಿ ಇದ್ದಾಳೆ. ಆಕೆ ಅವರ ಕೈಯನ್ನು ಹಿಡಿದುಕೊಂಡಿದ್ದಾಳೆ. ಹಿಡಿದುಕೊಂಡು ಸಮಾಧಾನ ಮಾಡ್ಕೊಂತ ಒಬ್ಬ ಡಾಕ್ಟರ್ ಬಂದವರು ಹೇಳಿದರು, ನೀವು ದುಡ್ಡು ಕೊಟ್ಟರೆ ಹೆರಿಗೆ ಮಾಡಿಸ್ತೀನಿ, ಇಲ್ದಿದ್ರೆ ಇಲ್ಲ. ತಕ್ಷಣ ನನಗೆ ಅಮೌಂಟ್ ಮರ್ತೋಗಿದೆ, 5,000ನೋ 10,000ನೋ. ಬಡವರು, ಅವ್ರ ಕೈಯಲ್ಲಿ ಹಣ ಇಲ್ಲ. ಆಯಿತು, ನಾವೇನೋ ಮಾಡ್ತೀವಿ. ಆ ತಾಯಿ ಹೇಳ್ತಾಳೆ, ನನ್ನ ತಾಳಿ ಯಾರು ಮಾರಾಟ ಮಾಡಿ ತಂದು ಕೊಡ್ತೀನಿ, ಹೆರಿಗೆ ಮಾಡಿಸಿ. ಹೆರಿಗೆ ನೋವಿನಿಂದ ಬಳಲ್ತಿದ್ದಾಳೆ, ಹೆರಿಗೆ ಮಾಡಿಸ್ಬಿಡಿ, ನಂತರ ನೀವು ಹಣ ತಂದು ಕೊಡ್ತೀವಿ. ಈ ವೈದ್ಯರುಗಳು ಇಲ್ಲ, ಆಗಲ್ಲ, ನೀವು ದುಡ್ಡು ಕೊಡದೆ ಹಣ ಕೊಡದೆ ಮಾಡೋಕ್ಕಾಗಲ್ಲ, ಎತ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಅವರನ್ನು ಹೊರಗೆ ಹಾಕುವ ಒಂದು ಯತ್ನ. ಸೊ ಆಗ ನಾನು ಮಧ್ಯಪ್ರವೇಶಿಸಬೇಕಾಗಿತ್ತು, ತಡಬೇಕಾಯಿತು. ನಾನು ಇಂತಹ ಮಾಧ್ಯಮದವನು ಅಂತ ಹೇಳಬೇಕಾಯಿತು. ನನ್ನಿಂದ ಅಂತ ಹೇಳಲ್ಲ, ಆ ಮಹಾತಾಯಿಗೆ ಹೆರಿಗೆ ಆಗುವವರೆಗೆ ನಾನು ಅಲ್ಲೇ ಇದ್ದೆ. ಸೊ ಆ ವರದಿಯನ್ನು ನಾನು ಬರೆದೆ ಆ ಪತ್ರಿಕೆಯಲ್ಲಿ. ಆ ಸ್ಥಿತಿ ಏನಿದೆ, ನಾನು 84-85 ಸಾಲಿನ ಏನು ಈ ಒಂದು ಅನುಭವವನ್ನು ಹೇಳ್ತೀನಿ, ಅದು ಇವತ್ತಿಗೂ ಕೂಡ ಕಂಟಿನ್ಯೂ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಹಣ ನೀಡದೆ ಏನನ್ನು ಮಾಡೋದಕ್ಕಾಗಲ್ಲ. ಅದರ ಜೊತೆಗೆ ನೀವು ಈ ಔಷಧಗಳ ಲಾಬಿ ಇದೆಯಲ್ಲ, ಖರೀದಿ ಮಾಡೋದು. ಸೊ ಈ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೆ, ಅವರು ಡ್ರಗ್ಸ್ಗಳನ್ನು ಖರೀದಿ ಮಾಡ್ತಾರೆ. ಅದೊಂದು ಬಹುದೊಡ್ಡ ನನ್ನ ಮಗಂದ ಲಾಬಿ, ಅಯೋಗ್ಯರ ಪರಮಾವಧಿ ಅದು. ಅವರು ಖರೀದಿ ಮಾಡುವ ಬಹುಮಟ್ಟಿಗೆ ಈ ಬಾಣಂತಿಗಳ ಸಾವಿಗೂ ಈ ಔಟ್ಡೇಟೆಡ್ ಅಥವಾ ಈ ಡ್ರಗ್ಸ್ ಇದು ಕಾರಣ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ನನಗೆ ಅದು ಯಾವ್ದು ಕಾರಣ. ಆದರೆ ಈ ಡ್ರಗ್ಸ್ಗಳಿಗೆ ಏನಿದೆಯಲ್ಲ, ಅದು ಖರೀದಿ ದೊಡ್ಡ ಲಾಬಿ. ಅದಕ್ಕೆ ಹೋಗೋದಕ್ಕೆ ಸಾಯ್ತಾರೆ. ಲೆಕ್ಕ ಒಂದು, ಇನ್ನೊಂದು ಅದು ಗೊತ್ತಾಯ್ತಾ, ಎಷ್ಟು ದುಡ್ಡು ಕೊಡಬೇಕು ಏನು ಅನ್ನೋದೇನಿದೆ, ಪರ್ಸೆಂಟೇಜ್ಗಳು, ಅದು ಬಹುದೊಡ್ಡ. ಅದರಿಂದ ನೀವು ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಔಷಧಗಳು ಇದೆಯಲ್ಲ, ಹಾರಿಬಲ್ ಅವೆಂಟಲ್ಲಿ ಔಟ್ಡೇಟೆಡ್ ಆಗಿದ್ದು, ಇನ್ನೊಂದು ಆಗಿದ್ದು, ಮತ್ತೊಂದು ತಂದು ಹಾಕಿ ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಡಾಕ್ಟರ್ ಇರೋದೇ ಇಲ್ಲ. ಡಾಕ್ಟರ್ ಹೋಗ್ಬಿಟ್ಟು ಅವರ ಸ್ವಂತ ಕ್ಲಿನಿಕ್ನಲ್ಲೋ ನರ್ಸಿಂಗ್ ಹೋಮ್ನಲ್ಲೋ ಇರ್ತಾರೆ. ಸೊ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಬಂದುಬಿಟ್ರೆ, ಇಲ್ಲಿ ಆಗಲ್ರಿ, ಇಲ್ಲ ಆ ಫೆಸಿಲಿಟೀಸ್ ಇಲ್ಲ, ನೀವು ಅಲ್ಲಿ ಹೋಗಿ, ಅವ್ರದ್ದೇ ಆ ಕ್ಲಿನಿಕ್ ಹೋಗಿ, ಆ ನರ್ಸಿಂಗ್ ಹೋಮ್ಗೆ ಹೋಗಿ ಅಂತಾರೆ. ಇವ್ರದ್ದೇ ಅಲ್ಲಿಟ್ಟಿರ್ತಾರೆ. ಅಲ್ಲಿ ಹೋದ ತಕ್ಷಣ ಕೆಳಗೆ ಮೇಲೆ ಎಲ್ಲ ಬೋಳ್ಸ್ಬಿಟ್ಟು, ದುಡ್ಡಿದ್ರೆ ಉಳ್ಕೊಂಡ್ರಿ, ಇಲ್ದ್ರೆ ಜೀವನೇ ಗಾನ್, ಅನುಮಾನನೇ ಇಲ್ಲ. ಅಂಥ ಒಂದು ವಾತಾವರಣ ಇವತ್ತಿದೆ. ಇದನ್ನು ಸರಿಪಡಿಸೋದಕ್ಕೆ ಯಾಕೆ ಯತ್ನ ಮಾಡ್ತಾ ಇಲ್ಲ? ಇದರ ಬಗ್ಗೆ ಚರ್ಚೆ ಮಾಡಬೇಕು. ಕೇವಲ ರಾಜಕೀಯವಾಗಿ ಒಬ್ಬರನ್ನೊಬ್ಬರು ದೂರಿದ್ರೆ ಆಗಲ್ಲ. ಬಿಜೆಪಿಯವರು, ಕಾಂಗ್ರೆಸ್ನವರು, JDS ಅವರು ಕೂತು ಈ ಸಮಸ್ಯೆ ಪರಿಹರಿಸುವುದು ಹೇಗೆ? ಇಡೀ ಆರೋಗ್ಯ ವ್ಯವಸ್ಥೆ ವಿಶ್ವದಲ್ಲಿ ಎಲ್ಲೆಡೆ ಹೋಗಿ ಮುಚ್ಕೊಂಡು ನೋಡ್ಕೊ ಬನ್ನಿ. ಇಂಗ್ಲೆಂಡ್ನಲ್ಲಿ, ಅಮೆರಿಕದಲ್ಲಿ ಎಂತಹ ಆರೋಗ್ಯ ವ್ಯವಸ್ಥೆ ಇದೆ ಅಂತ. ಈ ಯುರೋಪಿಯನ್ ಕಂಟ್ರಿಗಳಿಗೆ ಹೋಗಿ ನೋಡಿ, ಎಷ್ಟು ಅದ್ಭುತವಾದ ಆರೋಗ್ಯ ವ್ಯವಸ್ಥೆ ಇದೆ ಅಂತ. ನಾವು ಆರೋಗ್ಯ ಇಲಾಖೆಗೆ ಅನುದಾನವನ್ನೇ ಕೊಡಲ್ಲ. ನಾವು ಬೇಕಾದ್ರೆ ದೇವಸ್ಥಾನ, ಚರ್ಚು, ಮಂದಿರಗಳು
ಇದಕ್ಕೆ ದುಡ್ಡು ಕೊಡ್ತೀವಿ, ಮಸೀದಿಗಳು ಬೇಕು ದುಡ್ಡು ಕೊಡ್ತೀವಿ. ಆದರೆ ಸಿ ಈ ಒಂದು ಆಸ್ಪತ್ರೆಗಳು, ಜನರ ಬದುಕು, ನಿಮ್ಗೆ ಜನರ ಬದುಕು ಮುಖ್ಯ ಅಂದ್ರೆ ಇದೆಲ್ಲ ಅರ್ಥ ಆಗುತ್ತೆ. ನಿಮ್ಗೆ ಜನರ ಬದುಕು ಮುಖ್ಯ ಆದಾಗ ದೇವ್ರು ಮುಖ್ಯ ಆಗಲ್ಲ. ದೇವರು ವೈಯಕ್ತಿಕವಾದ ಬೇಕು, ಪೂಜೆ ಮಾಡ್ಕೋಬೇಕಷ್ಟೆ. ಅದಕ್ಕೆ ಸಾರ್ವಜನಿಕವಾಗಿ ಕಂಡಲ್ಲಿ ದೇವಸ್ಥಾನ ಕಟ್ಟೋದು, ಮಸೀದಿ ಕಟ್ಟೋದು, ಚರ್ಚ್ಗಳನ್ನ ಕಟ್ಟೋದು, ಅದಕ್ಕೆ ದುಡ್ಡು ಕೊಡೋದು. ಸರ್ಕಾರ ಲೀವ್ ದ್ಯಾಟ್. ಆಸ್ಪತ್ರೆಗಳನ್ನ ಕಟ್ಟಿ, ಸರ್ಕಾರಿ ಆಸ್ಪತ್ರೆಗಳ ಒಟ್ಟಾರೆ ವ್ಯವಸ್ಥೆ ಇದೆಯಲ್ಲ ಅದನ್ನು ಸುಧಾರಿಸೋ ಆಗಬೇಡಿ. ಡೂ ದಟ್. ಅದನ್ನು ಎಲ್ಲ 3 ಜನ ರಾಜಕೀಯ ಪಕ್ಷಗಳು ಕೂತು ಚರ್ಚೆ ಮಾಡಬೇಕು. ಎಲೋಕೇಶನಲ್ಲಿ ಎಲ್ಲಿ ಕಟ್ ಮಾಡಬೇಕು, ಎಷ್ಟು ಕಟ್ ಮಾಡಬೇಕು. ನೀವು ಎಜುಕೇಷನ್ ಆ್ಯಂಡ್ ಹೆಲ್ತ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಿಮ್ಮನ್ನು ಬಜೆಟ್ರಿ ಎಜುಕೇಷನ್ನಲ್ಲಿ ಇವೆರಡು ಕ್ಷೇತ್ರಗಳಿಗೆ ಅತಿ ಹೆಚ್ಚಿನ ದುಡ್ಡನ್ನು ಒದಗಿಸ್ಬೇಕು. ಮತ್ತೆ ಜನರಿಗೆ ಎಜುಕೇಷನ್ ಮತ್ತು ಆರೋಗ್ಯ ಕೊಡಬೇಕಾದ್ದು ಸರ್ಕಾರದ ಜವಾಬ್ದಾರಿ, ಹೊಣೆಗಾರಿಕೆ. ದೇ ಶುಡ್ ಡೂ ದಟ್. ಆದರೆ ಸರ್ಕಾರಿ ಆಸ್ಪತ್ರೆಗಳನ್ನು ಒಂದು ಶೋಷಣೆಯ ಕೇಂದ್ರವಾಗಿ ಮಾಡ್ತೀರಿ. ಬಡ ಜನರಿಗೆ ಬಿಸಿ ಒಂದು ಬೇಕಾದ ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ದುಡ್ಡಿರೋರು ಹೋಗ್ತಾರೆ ಪ್ರೈವೇಟ್, ಇದಕ್ಕೆ ದುಡ್ಡು ಕೊಡ್ತಾರೆ. ಇದು ಅತಿ ದೊಡ್ಡ ಲಾಬಿ. ಇದು ಈ ಸರ್ಕಾರಿ ಆಸ್ಪತ್ರೆಗಳು ನಾಶವಾಗುವುದಕ್ಕೆ ಈ ಮೆಡಿಕಲ್ ಲಾಬಿ ಏನಿದೆ ಅವ್ರ ಪಾತ್ರನೂ ಇದೆ. ಆ ಅಶೋಕ್ ಹೇಳ್ತಾ ಇದ್ರು, ಇದೆಲ್ಲ ಮೆಡಿಕಲ್ ಲಾಬಿಯ ಜೊತೆ ಈ ಸರ್ಕಾರ ಸೇರ್ಕೊಂಡು, ನೀವು ಸೇರ್ಕೊಂಡು, ನೀವು ಎಲ್ಲ ಒಂದೇ ಕಂಡ್ರಿ, ಒಂದೇ ದೋಣಿ ಕಳ್ರು. ನೀವು ಪಾರ್ಟಿ ಹೆಸರು ಮಾತ್ರ ಪ್ರತ್ಯೇಕ ಅಷ್ಟೆ. ನೀವು ಬಂದ್ರೆ ಅವ್ರು ಬೈತೀರಿ, ಅವ್ರು ಬಂದ್ರೆ ನಿಮ್ಮನ್ನು ಬೈತಾರೆ ಅಷ್ಟೇ. ಪ್ರತಿಪಕ್ಷದಲ್ಲಿದ್ದ ಬೈಯೋದೇ ಕೆಲಸ ಅಂತ. ಸಮಸ್ಯೆ ಬಗೆಹರಿಬೇಕು ಅಂತಿಲ್ಲ ನಿಮಗೆ. ಲಾಬಿ ಏನು ಇದ್ದಕ್ಕಿದ್ದ ನಿನ್ನೆ ಬೆಳಗ್ಗೆ ಹುಟ್ಟುತ್ತೇನ್ರಿ ಹೇಳಿ? ಮೆಡಿಕಲ್ ಲಾಬಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತಕ್ಷಣ ಇದ್ದಕ್ಕಿದ್ದಾಗ ಪ್ರತ್ಯಕ್ಷ ಆಗ್ಬಿಡ್ತಾ? ನೀವಿದ್ದಾಗ ಮೆಡಿಕಲ್ ಲಾಬಿ ಇರಲೇ ಇಲ್ವಾ? ಮೈಕಲ್ ಕುನ್ನೋ ವರದಿ ಏನ್ ಹೇಳುತ್ತೆ? ಕೊರೋನಾದಲ್ಲಿ ಆ ಜನರ ಜೀವದ ಜೊತೆ ಆಟ ಆಡಿದ್ರಲ್ರಿ. ಇಕ್ವಿಪ್ಮೆಂಟ್ ಖರೀದಿ ಎಲ್ಲ ಭ್ರಷ್ಟಾಚಾರ, ಸಾವಿರಾರು ಕೋಟಿ ಮುಳುಗಿಸ್ಕೊಬಿಟ್ಟು ಈ ಮೆಡಿಕಲ್ ಲಾಬಿ ಈ ಕಾಂಗ್ರೆಸ್ ಸರ್ಕಾರವನ್ನು ನಿಯಂತ್ರಿಸ್ತಿದೆ ಅಂತ ಹೇಳಿಕೆ ಒಂದಿಷ್ಟು ಮಾನ ಮರ್ಯಾದೆ ಅನ್ಸಲ್ವಾ? ಹೃದಯ ಆತ್ಮ ಇಲ್ವಾ ನಿಮಗೆ? ಇಲ್ವಾ? ಕಾಸು ಹೊಡೆದು ಕಡಿಮೆ ಮಾಡಿದ್ದೀರಾ? ನಿಮ್ಮ ಮಂತ್ರಿಗಳ ಮೇಲೆ ಇದೆಯಲ್ಲ, ರಾಮುಲು ಮೇಲಿದೆ, ಸುಧಾಕರ್ ಮೇಲಿದೆ. ಈ ಹೊರಗಡೆ ಅಂತೂ ಮಾತನಾಡಿದ್ರೆ ಇವ್ರು ಎಷ್ಟೆಷ್ಟು 1000 ಕೋಟಿ ಹೊಡೆದ್ರು ಅಂತ ಚರ್ಚೆ ಮಾಡ್ತಾರೆ ಪಬ್ಲಿಕ್ನಲ್ಲಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಹಿಡಿದು ಕಬ್ಬನ್ ಪಾರ್ಕು, ಲಾಲ್ ಬಾಗ್ ಎಲ್ಲ ಕಡೆ ಜನ ಚರ್ಚೆ ಮಾಡಲ್ಲ. ಇಲ್ಲಿಗೆ ಇದ್ಕೊಂಡು ಬಿಟ್ಟಾಕಿ ಇದನ್ನೆಲ್ಲ. ಈ ರಾಜಕಾರಣ ಸಾವಿನಲ್ಲಿ ರಾಜಕಾರಣ ಮಾಡೋದು ನಿಲ್ಲಿಸಿ. ಕಾಂಗ್ರೆಸ್ನವರೇ, BJPಯವರೇ, JDSನವರೇ ನಿಮ್ಮನ್ನು ಆರಿಸಿ ಕಳಿಸಿದ್ದು ಕೂತು ಚರ್ಚೆ ಮಾಡಿ ಹೌ ಟು ಸಾಲ್ವ್ ಇಟ್. ಎಲ್ಲರೂ ಒಮ್ಮತದ ಮೂಲಕ ಬಜೆಟ್ರಿ ಎಲೋಕೇಶನ್ನ ಜಾಸ್ತಿ ಮಾಡೋದು ಮತ್ತು ಓವರಾಲ್ ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಏನು ಮಾಡಬೇಕು, ಅದಕ್ಕೆ ಎಷ್ಟು ದುಡ್ಡು ಬೇಕು, ಅದ್ರ ಜೊತೆ ನಿಯಂತ್ರಣ ಹೇಗೆ ಈ ಡಾಕ್ಟರ್ಗಳಿಗೆ. ಈ ಪ್ರೈವೇಟ್ ನರ್ಸಿಂಗ್ ಹೋಮು ಕ್ಲಿನಿಕ್ಗಳನ್ನ ಇಟ್ಕೊಬಿಟ್ಟು ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದವ್ರನ್ನೆಲ್ಲ ಆ ಕಡೆ ದಬ್ಬಿ ಕಾಸು ಮಾಡ್ತಾರಲ್ಲ ಮನುಷ್ಯರ ಅವ್ರು. ಅದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಏನು ಮಾಡಬೇಕು? ಇವ್ರು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಗೆ? ಅವ್ರ ಖಾಸಗಿ ನರ್ಸಿಂಗ್ ಹೋಮು ಕ್ಲಿನಿಕ್ಗಳನ್ನ ಇದು ಮಾಡೋಕ್ಕಾಗಲ್ವಾ? ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾವ್ ಟು ಡಿಸ್ಕಸ್. ಬರೇ ರಾಜಕೀಯ ಹೇಳಿಕೆ ಈ ಸದನದಲ್ಲಿ ಅದೇನೆ. ಹೋಗಿ ಸಭಾಧ್ಯಕ್ಷರ ಸ್ಥಾನದ ಮುಂದೆ ಹೋಗು, ಘೋಷಣೆ ಕೂಗು. ನಮ್ಮ TV ಯವರು ಗೂಟ ಹಿಡ್ಕೊಂಡು ನಿಂತಿರ್ತಾರೆ. 10 ಟಿವಿಗಳು ಗೂಟ ಹಿಡ್ಕೊಬಿಟ್ಟು ಹಿಂಗೆ ಹೇಳಿ ಸಾರ್ ಅಂತಾರೆ. ಬಂದುಬಿಟ್ಟು ಭಾಷಣ ಹೊಡೆದ್ಬಿಟ್ಟು ಅದು ಚಾನಲ್ನಲ್ಲಿ ಬರ್ತಾ ಹೋಗುತ್ತೆ. ಕೇಳ್ಕೊಂಡು ಸಂತೋಷಪಟ್ಟು ಮನೆಗೆ ಹೋಗಿ ಗುಂಡು ಹಾಕ್ಕೊಂಡು ಹೆಂಡತಿನ ಗರ್ಲ್ ಫ್ರೆಂಡ್ ಜೊತೆ ಇದ್ಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ. ಅಟ್ಟರ್ ನಾನ್ ಸೆನ್ಸ್ ಇದು. ಸ್ವಲ್ಪ ಗಂಭೀರವಾಗಿ ಆಲೋಚನೆ, ಗಂಭೀರವಾಗಿ ಮಾಡೋದು ಕಲ್ತ್ಕೊಳ್ಳಿ. ನಮ್ಮ ಮಾಧ್ಯಮ ಅಂತೂ ಉದ್ಧಾರ ಆಗಲ್ಲ. ಅವ್ರು ಬರೀ ಗೂಟದ ಪತ್ರಿಕೋದ್ಯಮ. ಅವರು ಬಂದು ಗೂಟ ಹಿಡಿತಾರೆ, ನೀವು ಆ ಗೂಟಕ್ಕಾಗಿ ಮಾತಾಡ್ತೀರಿ, ಗೂಟಕ್ಕಾಗಿ ರಾಜಕೀಯ ಮಾಡ್ತೀರಿ, ಇನ್ನೊಬ್ಬರು ಬೈದು ಬಿಡ್ತೀರಿ. ನೀವು ಮಹಾನ್ ನಾಯಕರು ಅಂತ ಅವ್ರು ಪ್ರತಿಬಿಂಬಿಸ್ತಾರೆ, ನಿಮ್ಮನ್ನು ಪ್ರಶ್ನೆ ಮಾಡಲ್ಲ. ನೀವು ಕುತ್ಕೊಂಡು ಅಶೋಕ್ ಅಷ್ಟು ಹೇಳ್ಬೇಕಾದ್ರೆ ಅಲ್ಲ ಸರಿ ಕಾಂಗ್ರೆಸ್ನ ಅಯೋಗ್ ನನ್ನ ಮಕ್ಕಳು ಅವ್ರು ಕಾಸು ಹೊಡೆದ್ರು, ನೀವಿದ್ದಾಗ ಆರೋಗ್ಯ ಇಲಾಖೆ ಏನಪ್ಪ ಮಾಡಿದ್ರಿ, ಕರೋನಾದಲ್ಲಿ ದುಡ್ಡು ಹೊಡೆದಿಲ್ಲ ಅಂತ ಕೇಳೋ ಶಕ್ತಿ ಇಲ್ವಲ್ಲ ಇವರಿಗೆ. ಹೌದಾ ಆತ ಗೂಟ ಹಿಡ್ಕೊಂಡು ಹೇಳಿಸ್ಕೊಂಡು ಬಂದ್ಬಿಟ್ಟು ಅದನ್ನ ಚಾನಲ್ನಲ್ಲಿ ಹಾಕಿ ಅಂಥೇಳಿ ಅವ್ನು ಮಹಾನ್ ನಾಯಕನ ಮಾಡಿ ಅಲ್ವಾ. ಕೊನೆಗೆ ಸಂಜೆ ಅವರೇನೋ ಲಕೋಟೆ ಗಿಕೋಟೆ ಕೊಟ್ಟರೆ ತಗೊಂಡು ಅಯೋಗ್ಯ ನಾಲಾಯಕ ಬದುಕು. ಇನ್ವೇ ಈ ಸದನದಲ್ಲಾದರೂ ಚರ್ಚೆ ನಡೀಬೇಕು. ಆರೋಗ್ಯ ಇಲಾಖೆ ಸುಧಾರಿಸಿ, ಇಲ್ಲಿ ಇನ್ನಷ್ಟು ಜನ ಆ ಸತ್ತಿರುವ
ಆ ಹೆಣ್ಣುಮಕ್ಕಳ ಮುಖ ನೋಡಿದ್ರೆ ಕಣ್ಣೀರು ಬರುತ್ತೆ ಕಣ್ರಿ. ಇನ್ನೂ ಚಿಕ್ಕ ಚಿಕ್ಕ ವಯಸ್ಸು ಪಾಪ, ಬದುಕಿನಲ್ಲಿ ಕನಸು ಕಂಡವರು ಏನೋ ಮಾಡಬೇಕು, ಅವ್ರಿಗೆ ದೊಡ್ಡ ಕನಸು ಇರಲ್ಲ. ಅಂಥ ಹಳ್ಳಿಯ ಮುಗ್ಧ ಜನ ಅವ್ರು ಹೆಲಿಕಾಪ್ಟರ್ನ ಹಾರಬೇಕು, ಮಹಾನ್ ಬಂಗ್ಲೆ ಕಟ್ಕೋಬೇಕು, ಬಿಸಿ ಕಾರ್ ತಗೋಬೇಕು, ಇಂಥ ಆಸೆ ಇರುವ ಜನನೂ ಅಲ್ಲ ಪುಟ್ಟವರು. ಅವ್ರವ್ರ ಬದುಕು ನಡೆದ್ರೆ ಸಾಕು. ಒಂದು ಬದುಕಿನಲ್ಲಿ ಒಂದು ಮಗು, ಆ ಮಗುವನ್ನು ಆಡಿಸ್ಕೊಂಡು ಬೆಳೆಸ್ಕೊಂಡು ಗಂಡನ ನೋಡ್ಕೊಂಡು ಇರಬೇಕು ಅನ್ನೋ ಜನ. ಅವ್ರು ಸಾವಿನ ಮನೆಗೆ ಅಟ್ಟೇ ಬಿಟ್ರಲ್ಲ ನೀವೆಲ್ಲ ಸೇರಿ 4 ಜನಗಳು. ಎಷ್ಟು ಜನರನ್ನ ಅಟ್ಟದ್ರಿ ನೀವು? ಯು ಥಿಂಕ್ ಇಟ್ ಓವರ್. ನಿಮ್ಗೆ ಆತ್ಮ ಅನ್ನೋದಿದ್ರೆ ಪ್ರಶ್ನೆ ಮಾಡ್ಕೊಳ್ಳಿ. ಮತ್ತು ಇಡೀ ಆರೋಗ್ಯ ಇಲಾಖೆಯನ್ನು ಮತ್ತು ಶಿಕ್ಷಣ ಇಲಾಖೆಯನ್ನು ಸುಧಾರಿಸುವತ್ತ ಲಕ್ಷ್ಯ ಕೊಡಿ. ಪಕ್ಷಾತೀತವಾಗಿ, ಪಕ್ಷ ಬಿಟ್ಬಿಡಿ, ಲೀವ್ ದಟ್. ಪಕ್ಷ ನಿಮಗೆ ಇಲೆಕ್ಷನ್ ಗೆಲ್ಲೋವರೆಗೆ ಮಾತ್ರ ಪಕ್ಷ, ನಂತರ ಪಕ್ಷ ಬೇಕಾಗಿಲ್ಲ. ಜನಪರವಾಗಿ ಇರುವುದನ್ನು ಕಲೀರಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬಂದ್ಬಿಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬಹಳ ಮುಖ್ಯವಾದ್ದು. ತಮ್ಮ ಪ್ರೀತಿ, ತಮ್ಮ ಆಶೀರ್ವಾದ, ತಮ್ಮ ಪ್ರೀತಿಯ ಅಪ್ಪುಗೆ ತಮ್ಮ ಸಹಾಯ ಇಷ್ಟೇ ಸಾಕು ನನಗೆ. ನಮಸ್ಕಾರ.